ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಂಬ್ರಾಯ್ಡ್ರಿ ಇದ್ದಂಥ ಬ್ಲೌಸ್ಗೆ ಬ್ಯಾಕ್ ನೆಕ್ ಡಿಸೈನ್ ಮತ್ತು ಸ್ಲೀವ್ ಡಿಸೈನ್ ಮಾಡೋದನ್ನು ನೋಡೋಣ. ಮೊದಲಿಗೆ ಬ್ಯಾಕ್ ಪಾರ್ಟ್ನ ರೈಟ್ ಸೈಡ್ ಮೇಲೆ ಲೈನಿಂಗ್ ಪೀಸ್ ಇಟ್ಕೊಂಡು ಬಾಟಮ್ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಫೋಲ್ಡ್ ಮಾಡಿಕೊಂಡು ದೊಡ್ಡ ದೊಡ್ಡ ಸ್ಟಿಚ್ ಹಾಕೊಳ್ಳೋಣ, ಆಮೇಲೆ ಬಿಡಿಸ್ಕೊಳ್ಬೋದು. ಇಲ್ಲಿ ಬ್ಯಾಕ್ ನೆಕ್ ಕಟ್ ಮಾಡ್ಕೊಂಡಿಲ್ಲ, ಅಲ್ಲಿ ಡಿಸೈನ್ ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋದು. ಫ್ರಂಟ್ ಶೋಲ್ಡರ್ ಎಷ್ಟಿದೆ ಅಂತ ನೋಡಿಕೊಂಡು ಕಚ್ಚ ಹಾಕೊಳ್ಳೋಣ. ಮೇನ್ ಪೀಸಿಗೂ ಹಾಗೇನೆ ಕಚ್ಚ ಹಾಕೊಳ್ಳೋಣ ಮಿಡ್ಲ್ ಪಾರ್ಟಿಗೆ. ಈಗ ಉಲ್ಟಾ ಭಾಗದಲ್ಲಿ ಮಿಡ್ಲಲ್ಲಿ ಒಂದು ನೆಕ್ಕಿನ ಹತ್ರ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬಂದ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಇಲ್ಲಿ ನೆಕ್ ಡಿಸೈನ್ ಹೇಗೆ ಇದೆ ಹಾಗೇನೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ. ಅದು ರೌಂಡ್ ಶೇಪಲ್ಲಿದೆ, ರೌಂಡ್ ಶೇಪಲ್ಲಿದೆ, ಹಾಗೆ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ ಫುಲ್ಲಿಗೆ. ಆಮೇಲೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಡಿಸೈನ್ನ ಹಾಗೇನೆ ಕಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಪಾಯಿಂಟ್ನ ಹತ್ರ ಕಚ್ಚ ಹಾಕೊಳ್ಳೋಣ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಸ್ಟಿಚ್ ಹಾಕಿದ್ವಲ್ಲ, ಅದನ್ನು ಬಿಡಿಸ್ಕೊಳ್ತಿದ್ದೇನೆ. ಉಲ್ಟಾ ಮಾಡ್ಕೊಳ್ಳೋಣ. ಇಲ್ಲಿ ನೀಟಾಗಿ ಬರುವ ಹಾಗೆ ನೋಡ್ಕೊಳ್ಳೋಣ. ಈಗ ಮೇಲ್ಗಡೆಗೆ ಸ್ಟಿಚ್ ಹಾಕೊಳ್ಳೋಣ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಪೀಸನ್ನು. ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ.
ಬ್ಯಾಕ್ ಡಿಸೈನ್ ರೆಡಿ ಆಯಿತು. ಈಗ ಸ್ಲೀವಲ್ಲೂ ಕೂಡ ಅದೇ ಥರ ಡಿಸೈನ್ ಇದೆ. ಮಿಡ್ಲೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಡಿಸೈನ್ ಹೇಗಿದೆಯೋ ಹಾಗೆ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗ ಕಚ್ಚ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಈಗ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಡಿಸೈನ್ ಹೇಗೆ ಬಂದಿದೆ ಹಾಗೆ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಂಬ್ರಾಯ್ಡ್ರಿ ಇದ್ದ ಬ್ಲೌಸ್ನ ಬ್ಯಾಕ್ ನೆಕ್ ಡಿಸೈನ್ ಮತ್ತು ಸ್ಲೀವ್ ಡಿಸೈನನ್ನು ಹೇಗೆ ಮಾಡೋದಂತ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.